ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬಾ ಖುಷಿಯಾಗಿದ್ದೀರಾ, ತುಂಬಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಅ ಟ್ಯಾರೋ ಕಾರ್ಡ್ ರೀಡರ್ ಅಂಡ್ ನನಗೆ ಸುಮಾರು 6 ವರ್ಷಗಳ ಕಾಲ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ನಾನು ಸುಮಾರು ಒಂದು 500ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಕೂಡ ಮಾಡಿದ್ದೀನಿ. ಸೊ ಎಸ್, ನಾವಿವತ್ತು ಬಂದು ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್ ಏನು, ಅವ್ರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಈ ಕನೆಕ್ಷನ್ ಬಗ್ಗೆ ಹಾಗೆ ನಿಮ್ ಬಗ್ಗೆ, ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಅಂಡ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಇಲ್ಲಿ ಪೈಲ್ ಸೆಲೆಕ್ಷನ್ ಇರೋದಿಲ್ಲ. ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಅಂಡ್ ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ಬೇಕಾದ್ರೂ ವಾಚ್ ಮಾಡಬಹುದು. ಇವತ್ತಾಗಿರ್ಬೋದು ಅಥವಾ ಇನ್ನೊಂದು ತಿಂಗಳಾಗಿರ್ಬಿಟ್ಟು ವಾಚ್ ಮಾಡಬಹುದು, ಅಥವಾ ಇನ್ನೊಂದು 6 ಮಂತ್ಸ್ ಅಥವಾ 1 year ಬಿಟ್ಟು ವಾಚ್ ಮಾಡಿದ್ರು ಆ ಟೈಮ್ಗೆ ನಿಮ್ಮ ಲೈಫ್ ಸಿಚುಯೇಷನ್ಗೆ ಇದು ರೆಸೊನೇಟ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್, ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಈ ಕನೆಕ್ಷನ್ ರಿಗಾರ್ಡಿಂಗ್ ಅಂಡ್ ನಿಮ್ಮ ರಿಗಾರ್ಡಿಂಗ್ ಏನು ಅಂತ. ಓಕೆ, ಸೊ ಎಸ್. ಅಂಡ್ ಎಲ್ಲರೂ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಈ ಪರ್ಸನ್ ಯಾರ ಬಗ್ಗೆ ನೀವು ಯಾರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸೊ ಆ ವ್ಯಕ್ತಿಯ ಫೋಟೋ ಇದ್ರೆ ಫೋಟೋನ ನೋಡಿ, ಅಥವಾ ಅವರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದ್ರೆ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ 1-2-3 ಸತಿ ನೀವು ಮನಸ್ಸಲ್ಲೇ ಹೇಳ್ಕೊಳ್ಬಹುದು. ಓಕೆ, ಅಂಡ್ ಇದೊಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಕೂಡ ಆಗಿರಬಹುದು. ಸೊ ವಾಟ್ ಎವರ್, ಸೊ ಲೆಟ್ ಸಿ. ಓಕೆ, ಕಾರ್ಡ್ಸ್ ಮೂಲಕ ಏನು ತಿಳ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಓಕೆ, ವ್ಯೂವರ್ಸ್, ಪರ್ಸನ್ ಯಾರಿದ್ದಾರೆ, ಅವ್ರ ಕರೆಂಟ್ ಎನರ್ಜೀಸ್ ಏನು, ಅವ್ರ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಏನು, ಕನೆಕ್ಷನ್ ರಿಗಾರ್ಡಿಂಗ್. ಪ್ಲೀಸ್ ಹೆಲ್ಪ್ ಮೈ ವ್ಯೂವರ್ಸ್, ಏಂಜಲ್ಸ್ ಪ್ಲೀಸ್ ಗೈಡ್. ಆದಷ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ, ಸೊ ದಟ್ ನಾನು ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಯಾರಿದ್ದಾರೆ ನಿಮ್ಮಿಬ್ರು ಮಧ್ಯ ಇರುವಂತಹ ಎನರ್ಜೀಸ್ಗೆ ಟ್ಯಾಪ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸಿ 2 of Pentacles. ಐ ಥಿಂಕ್ ಇಟ್ ಸೀಮ್ಸ್ ಲೈಕ್ ಈ ಪರ್ಸನ್ ರೈಟ್ ನೌ ತುಂಬಾ ಬ್ಯಾಕ್ ಅಂಡ್ ಫೋರ್ತ್ ಇದ್ದಾರೆ. ಅಂದ್ರೆ ತುಂಬಾ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ. ಲೈಕ್ ಏನ್ ಮಾಡಬಹುದು, ಇನ್ವೆಸ್ಟ್ ಮಾಡಬೇಕಾ ಬೇಡವಾ, ಹೆಂಗೆ ಏನು ಅಂತ. ಓಕೆ, ಸಿ 7 of Pentacles ಅಗೈನ್. ಸೊ ಡೆಫಿನೆಟ್ ಆಗಿ ನಿಮ್ ಕನೆಕ್ಷನ್ ಸ್ಟಕ್ ಆಗಿದೆ. ಓಕೆ, ಸೊ ಈ ವ್ಯಕ್ತಿನೂ ಅಷ್ಟೇ ಒಂಥರ ತುಂಬಾ ಸಿಚುಯೇಷನ್ ಬಗ್ಗೆ ಪ್ರತಿಯೊಂದನ್ನು ಒಂಥರ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಹೇಗೆ ಏನು ಮುಂದುವರಿಯೋದ ಬೇಡವಾ. ಅಗೈನ್ ಸಿ 9 of Swords. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ರೈಟ್ ನಾವು, ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಕರೆಂಟ್ಲಿ ಇವಾಗ ಯಾರ್ಯಾರು ರೈಟ್ ನಾವು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಲ್ಲ, ಈ ಪರ್ಸನ್, ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಯಾರು ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಇದಾರಲ್ಲ, ಸೊ ಈ ಪರ್ಸನ್ ರೈಟ್ ನಾವು ತುಂಬಾ ಒಂಥರ ವೆರಿ ಬ್ಯಾಕ್ ಅಂಡ್ ಫೋರ್ತ್ ಎನರ್ಜೀಸ್. ಓಕೆ, ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಹಿಂಗೆ ಮುಂದುವರಿಬೇಕು, ಈ ಕನೆಕ್ಷನ್ ಅಲ್ಲಿ ಏನ್ ಮಾಡಬಹುದು, ಈ ವ್ಯಕ್ತಿ ಜೊತೆ ನಾನು ಇನ್ವೆಸ್ಟ್ ಮಾಡಬಹುದಾ ನನ್ನ ಟೈಮ್ನ, ನನ್ನ ಎನರ್ಜೀಸ್ನ, ಸೊ ಅದ್ರ ಪರಿಣಾಮಗಳು ಏನಾಗಬಹುದು, ಹೀಗೆಲ್ಲ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಸಿ 7 of Pentacles ಅಂಡ್ ಅಲಾಂಗ್ ವಿತ್ 9 of Swords. ಓಕೆ, ಸೊ ಡೆಫಿನೆಟ್ ಆಗಿ ಎನರ್ಜೀಸ್ ತುಂಬಾ ಸ್ಟಕ್ ಆಗಿದೆ ಅಂಡ್ ತುಂಬಾ ಕನ್ಫ್ಯೂಷನ್ಸ್ ಇದೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು ಅವ್ರಿಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿಗೆ. ಅಂಡ್ ಆಲ್ಸೋ ಈ ವ್ಯಕ್ತಿ ನಿಮ್ನ ಹೋಗ್ಲಿಕ್ಕೂ ಸಹ ಬಿಡ್ತಾ ಇಲ್ಲ. ಓಕೆ, ಸೊ ಒಂಥರ ಅಂದ್ರೆ ಅವ್ರ ಎನರ್ಜೀಸ್ ಅಲ್ಲಿ ನೀವು ಯಾವಾಗ್ಲೂ ಇರ್ತೀರಾ. ಅಂದ್ರೆ ಅವ್ರ ಮೈಂಡ್ ಅಲ್ಲಿ, ಅವ್ರ ಥಾಟ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು ಯಾವಾಗ್ಲೂ ತುಂಬಿಕೊಂಡಿರ್ತೀರಾ. ಸಿ 7 of Pentacles ಇಸ್ ಹಿಯರ್. ಇಲ್ಲಿ ನೋಡಿ, ಈ ವ್ಯಕ್ತಿ ಹೆಂಗೆ ಈ ಪೆಂಟಕಲ್ಸ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಸೊ 24/7 ನೀವು ಈ ವ್ಯಕ್ತಿಯ ಒಂದು ಎನರ್ಜೀಸ್ ಅಲ್ಲಿ ಇದ್ದೇ ಇರ್ತೀರಾ. ಅವ್ರು ನಿಮ್ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ, ಈ ಕನೆಕ್ಷನ್ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ನಿಮ್ನ ಬಿಡ್ತಾನೂ ಇಲ್ಲ, ನಿಮ್ನ ಹಾಗೆ ಹಿಡ್ಕೊಳ್ಳೋ ಪ್ರಯತ್ನನೂ ಸಹ ಮಾಡ್ತಾ ಇಲ್ಲ. ಸೊ ಡೆಫಿನೆಟ್ಲಿ ದೇ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಓಕೆ, ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ. ಬಿಕಾಸ್ ಈ 2 7 of Cups ಅಂಡ್ 7 of Pentacles. ಓಕೆ, ಸೊ 2 ಡೀಪ್ ಥಿಂಕಿಂಗ್ ಕಾರ್ಡ್ಸ್ ಬ್ಯಾಕ್ ಟು ಬ್ಯಾಕ್ ಬಂದಿದೆ.
ಅಂಡ್ ಐ ಥಿಂಕ್ ಇಲ್ಲಿ ನೀವಾಗಿರಬಹುದು ಅಥವಾ ಈ ಪರ್ಸನ್ ಆಗಿರಬಹುದು ಅಥವಾ ನೀವಿಬ್ರು ಆಗಿರಬಹುದು, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಸಿ 9 ಆಫ್ ಸ್ಪೋರ್ಟ್ಸ್ ಇಸ್ ಹಿಯರ್. ಒಂಥರ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಸ್ಪೆಷಲಿ ನೈಟ್ ಟೈಮಲ್ಲಿ. ನೀವು ಈ ವ್ಯಕ್ತಿ ಬಗ್ಗೆ ಅಥವಾ ಈ ವ್ಯಕ್ತಿ ನಿಮ್ ಬಗ್ಗೆ ಅಥವಾ ನೀವಿಬ್ರು ಈ ಕನೆಕ್ಷನ್ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡು ಒಂಥರ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆನೂ ಕೂಡ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ದೇ ಥಿಂಕ್ ಅಬೌಟ್ ಯು ಅ ಲಾಟ್. ಓಕೆ, ಸಿ 7 ಆಫ್ ಪೆಂಟಕಲ್ಸ್ ಅಂಡ್ 9 ಆಫ್ ಸ್ಪೋರ್ಟ್ಸ್. ಓಕೆ, ಸೊ ತುಂಬಾ ಅವ್ರ ಥಾಟ್ಸ್ ಅಲ್ಲಿ ನೀವು ಇದ್ದೇ ಇರ್ತೀರಾ. ಅಂಡ್ ಅವ್ರು ಅದನ್ನು ತುಂಬಾ ಕ್ವೆಶ್ಚನ್ ಮಾಡ್ಕೊಳ್ತಾ ಇದಾರೆ. ಸಿ 2 ಆಫ್ ಪೆಂಟಕಲ್ಸ್ ಇಸ್ ಹಿಯರ್. ತುಂಬಾ ಅದನ್ನ ಕ್ವೆಶ್ಚನ್ ಮಾಡ್ಕೊಳ್ತಾ ಇದಾರೆ. ಒಂಥರ ಯಾಕೆ ನಾನು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ, ಈ ವ್ಯಕ್ತಿ ಬಗ್ಗೆ ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ, ಈ ಕನೆಕ್ಷನ್ ಬಗ್ಗೆ ನಾನು ಯಾಕೆ ಯಾವಾಗ್ಲೂ ಸದಾ ನನ್ನ ತಲೆನಲ್ಲಿ ಥಾಟ್ಸ್ ಓಡ್ತಾನೆ ಇರುತ್ತೆ, ನಾನು ಯಾಕೆ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ಅಂಡ್ ಯಾಕೆ ನಾನು ತುಂಬಾ ಸ್ಟಕ್ ಆಗಿ ಫೀಲ್ ಆಗ್ತಾ ಇದೆ. ಬಿಕಾಸ್ ಲಾಟ್ ಆಫ್ ಸ್ಟಕ್ ಎನರ್ಜೀಸ್ ನನಗೆ ಸೆನ್ಸ್ ಆಗ್ತಾ ಇರುವಂತದ್ದು ಇಲ್ಲಿ. ಸೊ ಡೆಫಿನೆಟ್ ಆಗಿ ನೀವು ಅವರ ಮೈಂಡ್ ಅನ್ನ, ಅವ್ರ ಎನರ್ಜೀಸ್ ನ ಬಿಟ್ಟು ಹೋಗ್ತಾನೆ ಇಲ್ಲ. ಓಕೆ, ಸೊ ಅವ್ರ ಜ್ಞಾನ, ಅವ್ರ ಫೋಕಸ್ ಎಲ್ಲಾನು ಒಂಥರ ನಿಮ್ಮ ಮೇಲೇನೆ ಸ್ಟಕ್ ಆಗಿದೆ. ಸೊ ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳ್ದೆ ಅಲ್ವಾ, ಸೊ ಈ ವ್ಯಕ್ತಿ ಹೆಂಗೆ ಈ ಪೆಂಟಕಲ್ಸ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ ಅಲ್ವಾ. ಸೊ ಇಟ್ ಸಿಂಪ್ಲಿ ಮೀನ್ಸ್ ಈ ಪರ್ಸನ್ ನಿಮ್ಮನ್ನ ಸಾಕಷ್ಟು ವಾಚ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆಗಿರಬಹುದು, ಅಥವಾ ನೀವು ಏನಾದ್ರು ಸ್ಟೇಟಸ್ ಹಾಕಿದ್ರೆ ಅದನ್ನ ಚೆಕ್ ಮಾಡುವಂತದ್ದಾಗಿರಬಹುದು. ಸೊ ಹೀಗೆ ಸಾಕಷ್ಟು ಥಾಟ್ಸ್ಗಳು ಈ ಕನೆಕ್ಷನ್ ಬಗ್ಗೆ ಎನಿ ಟೈಮ್ ಅವ್ರ ತಲೆನಲ್ಲಿ ಓಡ್ತಾನೆ ಇರುತ್ತೆ. ಅಂಡ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೆಂಗ್ ಮುಂದುವರಿಯೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಒಂದ್ ಕಡೆ ಎಲ್ಲ ಅವ್ರಿಗೆ ಏನೋ ತುಂಬಾ ಒಂಥರ ಆಂಗ್ಸೈಟಿ, ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತಾ ಇದೆ, ತುಂಬಾ ಬಾದರ್ ಮಾಡ್ತಾ ಇದೆ. ಸೊ ಅವ್ರಂತರ ಹೆಂಗೆ ಯೋಚನೆ ಮಾಡ್ತಾ ಇದಾರೆ ಅಂತ ಅಂದ್ರೆ, ಯಾಕೆ ನನಗೆ ಎಲ್ಲಿ ಹೋದ್ರು ಒಂಥರ ಶಾಂತಿ, ನೆಮ್ಮದಿ ಸಿಗ್ತಾ ಇಲ್ಲ, ಪೀಸ್ ಆಫ್ ಮೈಂಡ್ ಅನ್ನೋದು ಸಿಗ್ತಾ ಇಲ್ಲ ಅಂತ. ಬಿಕಾಸ್ ಅವ್ರ ಮೈಂಡ್ ಅಥವಾ ಅವ್ರ ಮನಸ್ಸು ಇವಾಗ ಒಂದು ಪೀಸ್ಫುಲ್ ಸ್ಟೇಟ್ ಅಲ್ಲಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಸಿ 9 ಆಫ್ ಸ್ಪೋರ್ಟ್ಸ್ ಇಸ್ ಹಿಯರ್. ಓಕೆ, ಅಂಡ್ ಆಲ್ಸೋ ವಿತ್ ದ 7 ಆಫ್ ಕಪ್ಸ್, ಅವ್ರಿಗೆ ಒಂಥರ ಎಲ್ಲಿ ಹೋದ್ರು ನಿಮ್ದೇ ಸೈನ್ಸ್, ಸಿಂಕ್ರಾನಿಸಿಟೀಸ್ ಕಾಣಿಸ್ತಾ ಇದೆ. ಅಂದ್ರೆ ನಿಮ್ ಹೆಸರು ಎಲ್ಲೋ ನೋಡೋದಾಗಿರ್ಬಹುದು, ಅಥವಾ ಯಾರನ್ನಾದ್ರೂ ನೋಡಿದ್ರೆ ನಿಮ್ ತರನೇ ಅವರನ್ನ ಕಾಣಿಸೋ ತರ ಆಗಿರಬಹುದು. ಸೊ ಇದನ್ನೆಲ್ಲ ಅವ್ರು ನೋಡಿದಾಗ ಅವ್ರಿಗೆ ಅನ್ಸ್ತಾ ಇರೋದೇನಂದ್ರೆ, ಯಾಕೆ ನನಗೆ ಇಷ್ಟೊಂದು ಈ ಕನೆಕ್ಷನ್ ಬಾದರ್ ಮಾಡ್ತಾ ಇದೆ, ಎಲ್ಲಿ ಹೋದ್ರು ಯಾಕೆ ನನಗೆ ಈ ವ್ಯಕ್ತಿನೇ ಕಾಣಿಸ್ತಾರೆ, ಯಾಕೆ ನಾನು ಇವ್ರನ್ನ ಮೈಂಡ್ ಇಂದ ತೆಗೆಯೋದಿಕ್ಕೆ ಆಗ್ತಾ ಇಲ್ಲ. ಸೊ ಈ ತರ ಎಲ್ಲ ಒಂದು ಕ್ವೆಶನ್ಸ್ ನ ಡೆಫಿನೆಟ್ ಆಗಿ ಅವರಷ್ಟಕ್ಕೆ ಅವರೇ ಸಾಕಷ್ಟು ಹಾಕೊಂಡು ಒಂಥರ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದೇ ಆರ್ ಕ್ವೆಶ್ಚನಿಂಗ್ ಎ ಲಾಟ್ ಅಬೌಟ್ ದಿಸ್ ಕನೆಕ್ಷನ್. ಓಕೆ, ಸೊ ಲೆಟ್ ಸಿ ಈ ವಿಡಿಯೋ ಯಾರಿಗೆ ಅನ್ನೋ ಒಂದು ಕನ್ಫರ್ಮೇಶನ್ ಸೈನ್ಸ್ ನ ನಾನು ಕೆಲವು ಕೊಡ್ತೀನಿ. ಓಕೆ, ಸೊ ದಟ್ ಅದು ನಿಮ್ಗೆ ಇನ್ನೂ ಈಸಿಯಾಗಿ ರೆಸೊನೇಟ್ ಆಗಬಹುದು ವಿಡಿಯೋ. ಯೂನಿವರ್ಸ್ ಯಾರಿಗೋಸ್ಕರ ಈ ವಿಡಿಯೋ, ಯಾರ್ಯಾರಿಗೋಸ್ಕರ, ಏಂಜಲ್ಸ್ಗೋಸ್ಕರ ಈ ವಿಡಿಯೋ, ಕನ್ಫರ್ಮೇಷನ್ ಸೈನ್ಸ್. ಓಕೆ, ನೀವೇನಾದ್ರೂ ರೀಸೆಂಟ್ ಆಗಿ ಯಾವುದಾದ್ರೂ ವೆಡ್ಡಿಂಗ್ ನ ಅಟೆಂಡ್ ಆಗಿದ್ರೆ, ಅಥವಾ ಯಾವ್ದಾದ್ರು ಮದ್ವೆನ ಅಟೆಂಡ್ ಆಗಿದ್ರೆ, ಅಥವಾ ನಿಮ್ಮ ನೈಬರ್ಹುಡ್ ಅಲ್ಲಿ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಮದ್ವೆ ಆಗಿದ್ದು ಅದನ್ನ ನೀವು ಅಟೆಂಡ್ ಆಗಿದ್ರೆ, ಅಥವಾ ನಿಮ್ಮ ಫ್ಯಾಮಿಲಿನಲ್ಲೇ ಯಾರೋ ನಿಮ್ಮ ಕಸಿನ್ಸ್ ಇರ್ಬೋದು, ಅಥವಾ ನಿಮ್ಮ ಅಕ್ಕ, ತಮ್ಮ, ಅಣ್ಣ, ಸೊ ಹೀಗೆ ಯಾರ್ದಾದ್ರೂ ಮದ್ವೆ ನಡೆದಿದ್ರೆ, ಸೊ ಎನಿ ಒನ್, ಓಕೆ, ಎಲ್ಲಾನು ಅಂತಲ್ಲ, ಎನಿ ಒನ್ ಮ್ಯಾಚ್ ಆದ್ರೂ ಸಹ ಇದು ನಿಮ್ಗೆ ಅಂತ ಒಂದು ಕನ್ಫರ್ಮೇಶನ್ ಸೈನ್. ಓಕೆ, ಸೊ ಫೈನ್, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಚೆಕ್ ಮಾಡೋಣ. ಓಕೆ, ಇನ್ನು ಏನು ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ, ಅವರ ಕನೆಕ್ಷನ್ ಅಲ್ಲಿ ಒಂಥರ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಏನು ಅನ್ನೋದು ಇನ್ನೂ ಒಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ನಾವು ಚೆಕ್ ಮಾಡೋಣ. ಓಕೆ, ವಾಟ್ ಇಸ್ ದಿಸ್ ಪರ್ಸನ್ ಗೋಯಿಂಗ್ ಟು ಬಿ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಗೈಡ್ ಮೀ, ವಾಟ್ ಇಸ್ ದಿಸ್ ಪರ್ಸನ್ going to. Okay. ಓಕೆ, ಐ ಥಿಂಕ್ ನೀವೂ ಸಹ ಈ ಕನೆಕ್ಷನ್ ಇಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ನೀವು ಒಂದ್ಸತಿ ಹೆಂಗ್ ಯೋಚನೆ ಮಾಡ್ತೀರಾ ಅಂತ ಅಂದ್ರೆ, ಓಕೆ, ನಾನಿನ್ನು ಈ ಪರ್ಸನ್ ಬಗ್ಗೆ ಯೋಚನೆನೇ ಮಾಡಲ್ಲ, ನಾನು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ಬಿಡ್ತೀನಿ, ಕಂಪ್ಲೀಟ್ ಆಗಿ ಕನೆಕ್ಷನ್ ಇಂದ ಹೊರಗಡೆ ಬರ್ತೀನಿ, ಈ ಪರ್ಸನ್ ಇಂದ ಡಿಟ್ಯಾಚ್ ಆಗ್ಬಿಡ್ತೀನಿ ಅಂತ ಯೋಚನೆ ಮಾಡ್ತೀರಾ ಒನ್ ಟೈಮ್ ಅಲ್ಲಿ. ಬಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಅದೇ ಹಳೆ ಪ್ಯಾಟರ್ನ್ಗೆ
ಮತ್ತೆ ಬರ್ತೀರಾ ಅಂದ್ರೆ ಮತ್ತೆ ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡೋದು, ಮತ್ತೆ ಅವ್ರ ಬಗ್ಗೆ ಒಂಥರ ಫೀಲ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ಮತ್ತೆ ಒಂಥರ ಅವ್ರ ಥಾಟ್ಸ್ ಗಳನ್ನೇ ಪದೇ ಪದೇ ಒಂಥರ ಅವ್ರ ಜೊತೆ ಕಳೆದಿರುವಂತ ಮೂಮೆಂಟ್ಸ್ ಗಳನ್ನೇ ಮತ್ತೆ 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 ಯೋಚನೆ ಮಾಡುವಂತದ್ದಾಗಿರ್ಬೋದು. ಸೊ ಈ ತರ ನೀವೂ ಸಹ ನಿಮ್ಗೂನು ಎಲ್ಲೋ ಒಂದ್ ಕಡೆ ಮೂವ್ ಆನ್ ಆಗಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಸುತ್ತಿ ಬಳಸಿ ನೀವು ಒಂಥರ ಅದೇ ಪಾಯಿಂಟ್ ಬಂದು ನಿಲ್ತಾ ಇದ್ದೀರಾ. ಇಟ್ ಸೀಮ್ಸ್ ಲೈಕ್ ಎವ್ರಿಥಿಂಗ್ ಈಸ್ ರಿಪೀಟಿಂಗ್ ಇನ್ ಫ್ರಂಟ್ ಆಫ್ ಯು ಅನ್ನೋ ತರ. ಓಕೆ, ಅಂಡ್ ಆಲ್ಸೋ ವಿತ್ 6 of Wands and 8 of Cups, ನೀವು ಒಂಥರ ಸಾಕಷ್ಟು ಟ್ರೈ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್ ಇಂದ, ಈ ವ್ಯಕ್ತಿಯಿಂದ ಡಿಟ್ಯಾಚ್ ಆಗೋದಕ್ಕೆ. ಅಂಡ್ ನೀವು ತುಂಬಾ ಟ್ರೈ ಮಾಡ್ತಾ ಇದ್ದೀರಾ ಈ ವ್ಯಕ್ತಿನ ಇಗ್ನೋರ್ ಮಾಡೋದಕ್ಕೆ. ಅಂಡ್ ಸಖತ್ ಟ್ರೈ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ. ಎಲ್ಲೋ ಒಂಥರ 8 of Cups is here. ಓಕೆ, ಸೊ ಈ ವ್ಯಕ್ತಿ ಹೆಂಗೆ ಆ ಸೈಡ್ ಮುಖ ಮಾಡ್ಕೊಂಡು ತಿರ್ಕೊಂಡಿದ್ದಾರೆ. ಇಲ್ಲ ಒಂದ್ ಕಡೆ ನಿಮ್ಗೆ ಒಂಥರ ತುಂಬಾ ಅನ್ಸಿದೆ ಈ ಕನೆಕ್ಷನ್ ಅಲ್ಲಿ ನಾನು ಎಷ್ಟು ಕೊಟ್ಟಿದ್ದೀನಿ, ಈ ಪರ್ಸನ್ ನನಗೆ ಅಷ್ಟೇ ಕೊಟ್ಟಿಲ್ಲ. ಒಂಥರ ಬೇಕು ಅನ್ನೋ ಟೈಮಲ್ಲಿ ನನಗೆ ಎಮೋಷನಲ್ ಆಗಿ ಅವೈಲಬಲ್ ಇಲ್ಲ, ಅಥವಾ ನಾನು ಎಷ್ಟು ಪ್ರೀತಿ ಕಾಳಜಿ ತೋರಿಸಿದ್ದೀನಿ ಈ ವ್ಯಕ್ತಿ ನನಗೆ ಅಷ್ಟು ಪ್ರೀತಿ ಕಾಳಜಿ ತೋರಿಸಿಲ್ಲ ಅನ್ನೋ ತರ ಅಂದ್ರೆ ನಿಮ್ಗೆ ಒಂಥರ ಅಪ್ರಿಸಿಯೇಷನ್ ಸಿಕ್ಕಿಲ್ಲ ಈ ಕನೆಕ್ಷನ್ ಇಂದ. ಸೊ ಹಾಗಾಗಿ ನೀವು ಒಂಥರ ಎಲ್ಲೋ ಈ ವ್ಯಕ್ತಿಯಿಂದ ಸಾಕಷ್ಟು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋ ತರ ಟ್ರೈ ಮಾಡಿದ್ದೀರಾ, ಅಥವಾ ಮೇ ಬಿ ಈ ವ್ಯಕ್ತಿನೇ ಸಡನ್ ಆಗಿ ಈ ಕನೆಕ್ಷನ್ ಇಂದ ಹೊರಗಡೆ ನಡೆದಿದ್ದಾರೆ, ಅಂದ್ರೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನೀವು ಸಾಕಷ್ಟು ಯೋಚನೆ ಮಾಡಿದಿರಾ, ಯಾಕೆ ಸಡನ್ ಆಗಿ ಈ ವ್ಯಕ್ತಿ ಈ ತರ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದಾರೆ, ಯಾಕೆ ಈ ವ್ಯಕ್ತಿ ಒಂಥರ ಈಗ ನನಗೆ ಅವೈಲಬಲ್ ಇಲ್ಲ, ಸಡನ್ ಆಗಿ ಯಾಕೆ ಒಂಥರ ದೂರ ಹೋಗ್ತಾ ಇದಾರೆ ಈ ವ್ಯಕ್ತಿ ಅನ್ನೋ ತರ ನೀವು ಸಾಕಷ್ಟು ಯೋಚನೆ ಮಾಡಿದಿರಾ. ನನಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮಿಬ್ರ ಮಧ್ಯೆ ಸದ್ಯಕ್ಕೆ ಡಿಸ್ಟೆನ್ಸ್ ಇದೆ. ಅಂದ್ರೆ ನೀವಿಬ್ರು ದೂರದಲ್ಲಿ ಇದ್ದೀರಾ. ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಅಥವಾ ಸಪರೇಷನ್ ಅಲ್ಲಿ ಇರಬಹುದು. ಸೊ ಒಟ್ಟು ನಿಮ್ಮಿಬ್ರ ಮಧ್ಯ ಖಂಡಿತವಾಗ್ಲೂ ಡಿಸ್ಟೆನ್ಸ್ ಇರೋದು ನನಗೆ ಕಾಣಿಸ್ತಿದೆ, ಬಿಕಾಸ್ ಟವರ್ ಕಾರ್ಡ್ ಇಸ್ ಹಿಯರ್. ಓಕೆ, ಅಂಡ್ ಈ ಡಿಸ್ಟೆನ್ಸ್ ಹೆಂಗ್ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ರಿಯೇಟ್ ಆಗಿದೆ. ಅಂದ್ರೆ ನೀವು ಅನ್ಕೊಂಡಿರ್ಲಿಲ್ಲ, ಎಲ್ಲ ಒಂಥರ ಚೆನ್ನಾಗಿ ನಡೀತಾ ಇತ್ತು ಕನೆಕ್ಷನ್ ಅಲ್ಲಿ, ಒಂಥರ ಇಬ್ರು ಖುಷಿಯಾಗಿದ್ರಿ. ಬಟ್ ಅಟ್ ಸಮ್ ಪಾಯಿಂಟ್ ಏನೋ ಒಂಥರ ಸೂಚನೆನೇ ಇಲ್ದಂಗೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಟವರ್ ಕಾರ್ಡ್ ಇಸ್ ಹಿಯರ್. ಸಮಥಿಂಗ್ ಡೆಫಿನೆಟ್ಲಿ ಏನೋ ಒಂದು ಸಡನ್ ಶಿಫ್ಟ್ ಆಗಿದೆ ಈ ಕನೆಕ್ಷನ್ ಅಲ್ಲಿ. ಅಂಡ್ ನೀವಿಬ್ರು ದೂರ ಆಗಿ ಇವಾಗ ಡಿಸ್ಟೆನ್ಸ್ ಇದೆ ನಿಮ್ಮಿಬ್ರು ಮಧ್ಯ. ಅಂಡ್ ಐ ಥಿಂಕ್ ಲಾಟ್ ಆಫ್ ಇಗ್ನೋರೆನ್ಸ್ ಇಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ಸೊ ಈ ಕನೆಕ್ಷನ್ ಅಲ್ಲಿ ರೈಟ್ ನಾವು ಹೆಂಗ್ ನಡೀತಾ ಇದೆ ಅಂತ ಅಂದ್ರೆ ನಿಮ್ಮಿಬ್ರು ಮಧ್ಯ ನೀನ್ ಯಾರು ನನಗ್ ಗೊತ್ತಿಲ್ಲ, ನಾನ್ ಯಾರು ನಿನಗ್ ಗೊತ್ತಿಲ್ಲ. ಸೊ ಒಂಥರ ಇಬ್ರಿಗೂ ಒಂಥರ ಸ್ಟ್ರೇಂಜರ್ಸ್ ತರ ಬಿಹೇವ್ ಮಾಡ್ತಾ ಇದ್ದೀರಾ, ಇಬ್ರಿಗೂ ಪರಿಚಯನೇ ಇಲ್ವೇನೋ ಅನ್ನೋ ತರ ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಇದೇನಾದ್ರು ನಿಮಗೆ ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಈ ರೀಡಿಂಗ್ ನಿಮ್ಗೆ ಅಂತ. ಓಕೆ, ಸೊ ಲೆಟ್ಸ್ ಸಿ ಇನ್ನೂ ಈ ಕನೆಕ್ಷನ್ ಅಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಚೆಕ್. Six of Cups. ಓಕೆ, ಸೊ ಈ ಪರ್ಸನ್ ರೈಟ್ ನೌ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಬಿಕಾಸ್ 6 of Cups ಇಸ್ ಹಿಯರ್. ಸೊ ಡೆಫಿನೆಟ್ಲಿ ದೇ ಆರ್ ಮಿಸ್ಸಿಂಗ್ ಯು. ಐ ಥಿಂಕ್ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಈ ಕನೆಕ್ಷನ್ ಬಗ್ಗೆ. ತುಂಬಾ ಕೂತ್ಕೊಂಡು ಏನು ಹೇಗೆ ಹಿಂಗೆ ಯಾಕೆ ಈ ತರ ಆಗ್ತದೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಲಾಟ್ ಆಫ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಈಸ್ ಗೋಯಿಂಗ್ ಆನ್ ವಿತ್ ದಿಸ್ ಪರ್ಸನ್. ಓಕೆ, Ten of Cups and with the 10 of Swords. Okay. ಸೊ ಈ ವ್ಯಕ್ತಿ ಇವಾಗ ಒಂಥರ ಹೆಂಗೆ ಅಂತ ಅಂದ್ರೆ 10 of Cups ಅಲಾಂಗ್ ವಿತ್ 10 of Swords. ಓಕೆ, ನನಗೆ ಅನ್ನಿಸ್ತು ಯಾಕೋ ಶಫಲ್ ಮಾಡ್ಬೇಕಾದ್ರೆ ವೆನ್ ಐ ಗಾಟ್ 10 of Cups, 10 of Swords ಅಥವಾ ಯಾವುದೋ ಒಂದು ನೆಗೆಟಿವ್ ಕಾರ್ಡ್ ಇದ್ರ ಜೊತೆ ಪೇರ್ ಆಗುತ್ತೆ ಅನ್ನೋ ತರ ಅನ್ನಿಸ್ತು. ಈ ವ್ಯಕ್ತಿ ಇವಾಗ ಯಾವ ತರ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ ಜೊತೆ ಕಳೆದಂತಹ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಆಗಿರಬಹುದು, ಅಥವಾ ಒಂದು ಖುಷಿಯಾದ ಕ್ಷಣಗಳಾಗಿರ್ಬಹುದು, ಅದೆಲ್ಲ ಒಂಥರ ಪಾಸ್ಟ್ ಅಲ್ಲೇ ಆಗೋಯ್ತಲ್ಲ, ಇವಾಗ ಏನು ಇಲ್ವಲ್ಲ, ನಾನು ಅವಾಗೆಲ್ಲ ಎಷ್ಟು ಖುಷಿ ಆಗಿದ್ದೆ, ಎಷ್ಟು ಅದೆಲ್ಲ ನಾನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಈ ತರ ಎಲ್ಲಾನು ಒಂಥರ ತುಂಬಾ ಥಿಂಕ್ ಮಾಡ್ತಾ ಇದಾರೆ. ನಾನಿಲ್ಲಿ ಕೆಲವು ಸಂದರ್ಭಗಳನ್ನ ಅಥವಾ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ, ನೋಡಿ ಅದು ನಿಮ್ಮ ಲೈಫ್ ಸಿಚುಯೇಷನ್ಗೆ ರೆಸೊನೇಟ್ ಆಗುತ್ತಾ ಅಂತ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಮ್ವೇರ್ ಐ ಆಮ್ ಇಂಟ್ಯೂಟಿವ್ಲಿ ಪಿಕಿಂಗ್ ದಿಸ್, ಎಲ್ಲೋ ಒಂದ್ ಕಡೆ ಇದನ್ನ ಹೇಳ್ಬೇಕು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ವಿಡಿಯೋ ಯಾರ್ಯಾರು ಇವಾಗ ರೈಟ್ ನಾವು ವಾಚ್ ಮಾಡ್ತಾ ಇದ್ದೀರಾ,
ಆ್ಯಂಡ್ ಯಾವ ಪರ್ಸನ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದೀರಲ್ಲ, ಸಪೋಸ್ ಆ ವ್ಯಕ್ತಿ ಈಗ ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ, ಅಂದ್ರೆ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದ್ರೆ ಖಂಡಿತವಾಗ್ಲೂ ಅವರು ಆ ಮದುವೆನಲ್ಲಿ ಅಥವಾ ಇನ್ಯಾವುದೋ ವ್ಯಕ್ತಿ ಜೊತೆ ಸಪೋಸ್ ಕಮಿಟ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಈ ಪರ್ಸನ್. ಸೊ ಖಂಡಿತವಾಗ್ಲೂ ಅವರು ಅಲ್ಲಿ ಖುಷಿಯಾಗಿಲ್ಲ, ಬಿಕಾಸ್ 10 of cups and 10 of swords is here. ಓಕೆ, ಸೊ ಡೆಫಿನೆಟ್ ಆಗಿ ಅವರು ಆ ಕನೆಕ್ಷನ್ ಅಥವಾ ಆ ಬಾಂಡ್ ಇನ್ನೊಬ್ಬ ವ್ಯಕ್ತಿ ಜೊತೆ ಏನಿದೆ, ಆ ಕನೆಕ್ಷನ್ ಅಥವಾ ಒಂದು ಮ್ಯಾರೇಜ್ ಆಗಿರ್ಬೋದು, ಇನ್ನೊಂದು ಕಮಿಟ್ಮೆಂಟ್ ಆಗಿರ್ಬೋದು, ಸೊ ಅದನ್ನ ಅವರು ಎಂಡ್ ಮಾಡೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಡೆಫಿನೆಟ್ಲಿ ದೇ ಆರ್ ನಾಟ್ ಹ್ಯಾಪಿ ದೇರ್, ಅಂಡ್ ಅದರಿಂದ ಹೊರಗಡೆ ಬರೋ ಒಂದು ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಅಂಡ್ ಇನ್ನು ಕೆಲವರು ಯಾರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ಯಾವ ಪರ್ಸನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಸಪೋಸ್ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ, ಇಫ್ ದೇ ಆರ್ ನಾಟ್ ಮ್ಯಾರಿಡ್, then definitely they are dreaming a long term future with you. Okay, they used to see ಇಲ್ಲಿ 10 of cups ಇದೆ. ಓಕೆ, ಸೊ ಆ ಪರ್ಸನ್ಗೆ ಡೆಫಿನೆಟ್ ಆಗಿ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಫ್ಯೂಚರ್ ಅಂದ್ರೆ ಒಂದು ಮದುವೆ ಆಗಿರಬಹುದು ಅಥವಾ ಒಂದು ಫ್ಯಾಮಿಲಿ ಮಾಡ್ಕೊಳ್ಳುವಂಥದ್ದು, ಸೊ ಈ ತರ ಎಲ್ಲ ಸಾಕಷ್ಟು ಕನಸುಗಳನ್ನ ಕಟ್ಟಿದ್ರು ಅವರು ನಿಮ್ ಜೊತೆ. ಸಿ ಬಿಕಾಸ್ ಇಲ್ಲಿ ನೋಡಿ, ಈ 10 of cups ಕಾರ್ಡ್ ಅಲ್ಲಿ ಇಲ್ಲಿ ಎಷ್ಟೊಂದು ಕಪ್ಸ್ ಇದೆ ಇಲ್ಲಿ. ಓಕೆ, ಅಂಡ್ ಇವರಿಬ್ರು ಇಲ್ಲಿ ಎಷ್ಟು ಖುಷಿಯಾಗಿ ಆ ಕಪ್ಸ್ ಗಳನ್ನ ನೋಡ್ತಾ ಇದ್ದಾರೆ. ಅಂಡ್ ಒಂದು ಫ್ಯಾಮಿಲಿ ಲೈಫ್ ಇದೆ, ಸೊ ಎಲ್ಲ ಒಂಥರ ಬ್ಯೂಟಿಫುಲ್ ಆಗಿ ಒಂದು ಹ್ಯಾಪಿ ಲೈಫ್ ಇದೆ. ಸೊ ಆಲ್ಸೋ ಈ ವ್ಯಕ್ತಿನೂ ನಿಮ್ ಜೊತೆ ಒಂಥರ ಸಾಕಷ್ಟು ಆ ತರ ಒಂದು ಡ್ರೀಮ್ಗಳನ್ನ ನಿಮ್ ಬಗ್ಗೆ ನಿಮ್ ಜೊತೆ ಇರಬೇಕು ಅನ್ನೋದನ್ನ ಅವರೂ ಸಹ ಸಾಕಷ್ಟು ಕಂಡಿದ್ರು. ಅಂಡ್ ಆಲ್ಸೋ ಇನ್ನು ಕೆಲವರು ಯಾರು ನೋಡ್ತಾ ಇದ್ರಲ್ಲ, ಮೇ ಬಿ ಈ ವಾಟ್ ಎವರ್ ಈ ಪರ್ಸನ್ಗೆ ಮದುವೆ ಆಗಿರಬಹುದು ಅಥವಾ ಮದುವೆ ಆಗದೇನೆ ಇರಬಹುದು, ದಟ್ ಡಸಂಟ್ ಮ್ಯಾಟರ್. ಬಟ್ ರೈಟ್ ನೌ ಮೇ ಬಿ ಎವ್ರಿಥಿಂಗ್ ಈಸ್ ಗುಡ್ ವಿತ್ ದಿಸ್ ಪರ್ಸನ್ ಆಲ್ಸೋ. ಅಂದ್ರೆ ಅವ್ರ ಫ್ಯಾಮಿಲಿ ಲೈಫ್ ಚೆನ್ನಾಗಿರಬಹುದು, ಒಳ್ಳೆ ಬ್ಯಾಕ್ ಗ್ರೌಂಡ್ ಇರಬಹುದು ಅಥವಾ ಒಳ್ಳೆ ಸ್ಟೇಟಸ್ ಇರಬಹುದು, ಏನೇ ಆಗಿರಬಹುದು, ಈ ವ್ಯಕ್ತಿ ರೈಟ್ ನೌ ಅವರ ಲೈಫ್ ಅಲ್ಲಿ ಖುಷಿಯಾಗಿಲ್ಲ. ಅಂದ್ರೆ ಅವ್ರ ದೇರ್ ಮೈಂಡ್ ಇಸ್ ಡೆಫಿನೆಟ್ಲಿ ನಾಟ್ ಅಟ್ ಪೀಸ್. ತುಂಬಾ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ಓಕೆ, ಸೊ ಅವ್ರ ಜೀವನದಲ್ಲಿ ಇವಾಗ ಸದ್ಯಕ್ಕೆ ಎಲ್ಲಾನು ಒಂಥರ ಚೆನ್ನಾಗಿ ಆಗ್ತಾ ಇರಬಹುದು, ಅಥವಾ ಎಲ್ಲ ಖುಷಿ ಆಗಿರೋ ತರ ಅನ್ನಿಸ್ಬೋದು, ಅಥವಾ ಏನೇ ಒಂದು ಒಳ್ಳೇದಾಗ್ತಿರ್ಬಹುದು ಅವ್ರ ಲೈಫ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಹೆಲ್ತ್, ವೆಲ್ತ್, ಕೆರಿಯರ್ ಅಥವಾ ಸಕ್ಸಸ್ ಯಾವುದೇ ಇರಬಹುದು. ಬಟ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ಏನೋ ಒಂಥರ ನಾನು ಕಳ್ಕೊಂಡಿದ್ದೀನಿ ಅನ್ನೋ ತರ ಭಾವನೆ, ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್, ಒಂಥರ ಏನೋ ಒಂಥರ ಖಾಲಿ ಲೈಫ್ ಅನ್ನೋ ತರ. ಬಿಕಾಸ್ 6 of cups ಇಸ್ ಹಿಯರ್. ಓಕೆ, ಸೊ 6 of cups ಯಾವಾಗ್ಲೂ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಇಟ್ಸ್ ಅ ಕಾರ್ಡ್ ಆಫ್ ಒಂಥರ ಈ ಮಿಸ್ಸಿಂಗ್ ಎನರ್ಜೀಸ್ ನ ಹೇಳುವಂಥದ್ದು, ಅಥವಾ ನಾಸ್ಟಾಲ್ಜಿ ಅಂದ್ರೆ ಹಳೆ ನೆನಪುಗಳನ್ನ, ಮಧುರ ಕ್ಷಣಗಳನ್ನ ಏನ್ ನಾವು ಕಳೆದಿರ್ತೇವಲ್ಲ, ಸೊ ಆ ಒಂದು ಇವನ್ನ ರೆಪ್ರೆಸೆಂಟ್ ಮಾಡುವಂತಹ ಕಾರ್ಡು. ಸೊ 6 of cups ಇರೋದ್ರಿಂದ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಅಥವಾ ನಿಮ್ ಜೊತೆ ಕಳೆದಂತ ಕ್ಷಣಗಳನ್ನ, ಈ ಕನೆಕ್ಷನ್ ನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ವಿಷಯಗಳು ಐ ಥಿಂಕ್ ನಿಮ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಈ ವ್ಯಕ್ತಿನ ತುಂಬಾ ಟ್ರಿಗರ್ ಮಾಡ್ತಾ ಇದಾವೆ. ಓಕೆ, ವೇಟ್, ಆಕ್ಚುಲಿ ನಾನೇ ನಿಮಗೆ ಈ ಕಾರ್ಡ್ಸ್ಗಳನ್ನ ತೋರಿಸ್ತೀನಿ. ಓಕೆ, ಒಂಥರ ಎಷ್ಟು ವೇಟ್, ಐ ಜಸ್ಟ್ ಶೋ ಯು. ಸಿ ಲಾಟ್ ಆಫ್ ಒಂಥರ ಈ ನೆಗೆಟಿವ್ ಎನರ್ಜೀಸ್ ಇರುವಂತಹ ಕಾರ್ಡ್ಸ್. ಓಕೆ, ಎಲ್ಲ ಒಂಥರ ತುಂಬಾ ಸ್ಟಕ್ ಎನರ್ಜೀಸ್ ಫೀಲ್ ಆಗ್ತಾ ಇದೆ ನನಗೆ. ಒಂದು ಹೆವಿನೆಸ್ ಆಗಿರಬಹುದು, ಒಂಥರ ಲೈಫ್ ಎಲ್ಲೂ ಒಂಥರ ಮೂನೇ ಆಗ್ತಾ ಇಲ್ಲ ಅನ್ನೋ ತರ ಸಿನಾರಿಯೋ ಅಥವಾ ಆ ಒಂದು ಸಿಚುಯೇಷನ್ ಅಲ್ಲಿ ಪರ್ಸನ್ ಇದ್ದಾರೆ ಇವಾಗ. ತುಂಬಾ ಹಠಮಾರಿ ವ್ಯಕ್ತಿ ಅಂತ ಅನ್ಸುತ್ತೆ ಇವರು. ಯುನೋ, ಸ್ಟಬನ್ ಪರ್ಸನ್. ಓಕೆ, ಡೆಫಿನೆಟ್ಲಿ ಸಿಕ್ಕಾಬಟ್ಟೆ ಒಂಥರ ಹಠಮಾರಿತನದ ಪರ್ಸನ್ ನಿಮ್ಮ ವ್ಯಕ್ತಿ. ಒಂಥರ ಅವ್ರು ಹೇಳ್ದಂಗೆ ಆಗ್ಬೇಕು ಅನ್ನೋ ತರ. ಅಂಡ್ ಐ ಥಿಂಕ್ ಈ ವ್ಯಕ್ತಿಯ ಈ ಒಂದು ಗುಣದಿಂದನೇ ಐ ಥಿಂಕ್ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಕನೆಕ್ಷನ್ ಇವತ್ತು ಈ ಒಂದು ಪರಿಸ್ಥಿತಿನಲ್ಲಿರುವಂಥದ್ದು. ಮೇ ಬಿ ಪರ್ಸನ್ಗೆ ಒಂಥರ ಪರಿಸ್ಥಿತಿಗಳನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಮೆಚುರಿಟಿ ಇಲ್ಲ ಅಂತ ಅನ್ಸುತ್ತೆ. ಎಲ್ಲಾನು ಒಂಥರ ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ. ಅಂದ್ರೆ ಜಾಸ್ತಿ ಅವ್ರ ಬುದ್ಧಿ ಮಾತನ್ನ ಕೇಳ್ತಾರೆ ಹೊರತು ಅವ್ರ ಮನ್ಸಿನ ಮಾತನ್ನ ಅಥವಾ ಅವ್ರ ಹೃದಯದ ಮಾತನ್ನ ಕೇಳೋದು ಕಡಿಮೆ ಅನ್ಸುತ್ತೆ. ಬಿಕಾಸ್ ಸಾಕಷ್ಟು ಒಂಥರ ಪೆಂಟಕಲ್ಸ್ ಕಾರ್ಡ್ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ಈ ಮನುಷ್ಯ ಒಂಥರ ಸಿಕ್ಕಾಬಿಟ್ಟೆ ಒಂಥರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತ ಮನುಷ್ಯ. ಸೊ ಲೆಟ್ಸ್ ಸಿ ಈ ಪರ್ಸನ್ ಈ ಒಂದು ಟೈಮಲ್ಲಿ ಅಂದ್ರೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ಸಪರೇಷನ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಡಿಸ್ಟೆನ್ಸ್ ಇರ್ಬೋದು. ಸೊ ಈ ಒಂದು ಟೈಮಲ್ಲಿ ಅವ್ರು ನಿಮ್ಮ ಹತ್ರ ಏನ್ ಹೇಳ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ ಬಗ್ಗೆ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಏನ್ ಕನ್ಫೆಸ್ ಮಾಡ್ಕೊಳ್ಬೇಕು ಅನ್ನೋ ತರ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ,
Knight of Pentacles and Ace of Cups. Okay. I think ಈ ಪರ್ಸನ್ ರೈಟ್ ನಾವು ಅವ್ರ ಓನ್ ಫೀಲಿಂಗ್ಸ್ನ ಅವ್ರ ಓನ್ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಅಂದರೆ ನಿಮ್ಮ ಹತ್ರ ಬಂದು ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು ಅವ್ರ ಎಮೋಷನ್ಸ್ನ ಆ್ಯಂಡ್ ಅವ್ರ ಥಾಟ್ಸ್ಗಳನ್ನ ನಿಮ್ಮ ಹತ್ರ ಅಂದರೆ ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆಯಲ್ಲ ಭಾವನೆಗಳು ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಬಹುದು, ಹಿಂಗೆ ಹೇಳ್ಕೊಳ್ಬಹುದು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಇದೆ. ಸೊ ಮೇ ಬಿ ಈ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಅವ್ರ ಎಮೋಷನ್ಸ್ನ ಅಥವಾ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಮ್. ಅವ್ರ ಒಂದು ಎಮೋಷನಲ್ ಸೈಡ್ನ ಇನ್ನೊಬ್ರಿಗೆ ತೋರಿಸ್ಬೇಕು ಅಂತ ಅಂದ್ರೆ ಅವ್ರಿಗೊಂಥರ ಅದು ಆಗದೆ ಇರುವಂಥ ಕೆಲಸ ಅನ್ನೋ ಥರ ಈ ವ್ಯಕ್ತಿಗೆ ಅನ್ಸುತ್ತೆ. ಡೆಫಿನೆಟ್ಲಿ ಈ ಪರ್ಸನ್ಗೆ ಒಂಥರ ಅವ್ರ ಎಮೋಷನ್ಸ್ನ ಅಷ್ಟು ಸುಲಭವಾಗಿ ಎಕ್ಸ್ಪ್ರೆಸ್ ಮಾಡೋದು, ಓಪನ್ ಅಪ್ ಆಗೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹೆವಿ ಅರ್ತ್ ಸೈನ್ ಎನರ್ಜೀಸ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಟಾರಸ್, ವರ್ಗೋ ಅಥವಾ ಕೇಪ್ರಿಕಾನ್, ಅಂದರೆ ವೃಷಭ, ಕನ್ಯಾ ಅಥವಾ ಮಕರ ರಾಶಿಯವರಾಗಿರ್ಬಹುದು ಈ ಪರ್ಸನ್. ಅವ್ರಿಗೆ ಅವ್ರ ಎಮೋಷನ್ಸ್ನ ಪ್ರೋಸೆಸ್ ಮಾಡೋದಕ್ಕೆ, ಅವ್ರ ಫೀಲಿಂಗ್ಸ್ನ ಪ್ರೋಸೆಸ್ ಮಾಡೋದಕ್ಕೆ ಇದಕ್ಕೆಲ್ಲ ಸಾಕಷ್ಟು ಟೈಮ್ ತಗೊಳ್ತಾರೆ. ಆ್ಯಂಡ್ ಈ ಕನೆಕ್ಷನ್ ಅಲ್ಲಿ ಮುಂದುವರಿಯೋದಕ್ಕೂ ಸಹ ಅವ್ರಿಗೆ ಸಮಯ ಬೇಕಾಗುತ್ತೆ. ಆ್ಯಂಡ್ ಇದೆಲ್ಲದಕ್ಕಿಂತ ಜಾಸ್ತಿ ಸಮಯ ಅವರು ನಿಮ್ಮ ಹತ್ರ ಬಂದು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕಲ್ಲ, ಸೊ ಅದಕ್ಕೆ ಇನ್ನು ಜಾಸ್ತಿ ಟೈಮ್ ತಗೊಳ್ತಾರೆ ಈ ಪರ್ಸನ್. ನೆಟ್ಟಾಗಿ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಓಕೆ, ಬಿಕಾಸ್ ಏಸ್ ಆಫ್ ಕಪ್ಸ್ ಇದೆ. ಸೊ ಸಾಕಷ್ಟು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಬಟ್ ಅಗೈನ್ ಅವ್ರ ಆ ಫೀಲಿಂಗ್ಸ್ನ ಜಡ್ಜ್ ಮಾಡ್ತಾ ಇದ್ದಾರೆ ವಿತ್ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಅಂದರೆ ಈ ಪರ್ಸನ್ ಮೇಲೆ ನನ್ನ ಫೀಲಿಂಗ್ಸ್ ಇಟ್ಕೊಳ್ಳೋದು ಸರಿನಾ ತಪ್ಪ, ಇದು ಒಳ್ಳೇದಾ ಕೆಟ್ಟದಾ, ಹೀಗೆ. ಸೊ ಸಾಕಷ್ಟು ಒಂಥರ ಲಾಜಿಕ್ನ ಯೂಸ್ ಮಾಡಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬಾ ಬುದ್ಧಿನ ಬಳಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಅವ್ರ ಮನಸ್ಸಿಂದ ಯೋಚನೆ ಮಾಡ್ತಾ ಇಲ್ಲ ಅವರು. ಹೆವಿ ಅರ್ತ್ ಸೈನ್, ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಕೇಪ್ರಿಕಾನ್ ಅಂತ ಅನ್ಸುತ್ತೆ. ಅಂದರೆ ಮಕರ ರಾಶಿಯವ್ರು ಇರ್ಬೋದು ಈ ಪರ್ಸನ್. ಓಕೆ, so let's see, I think this person ನಿಮ್ಗೆ ಏನು ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು. ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಓಕೆ, ಏಸ್ ಆಫ್ ಕಪ್ಸ್. ಸಾಕಷ್ಟು ಫೀಲಿಂಗ್ಸ್ ಇದೆ, ಸಾಕಷ್ಟು ಒಂಥರ ಪ್ರೀತಿ ಇದೆ, ಕನ್ಸರ್ನ್ ಎಲ್ಲಾನು ಇದೆ. ಬಟ್ ನನಗೆ ಅದನ್ನ ಹೆಂಗೆ ಪ್ರೋಸೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ನಿನ್ನ ಹತ್ರ ಬಂದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನೈಟ್ ಆಫ್ ಪೆಂಟಕಲ್ಸ್. ಸೊ ಹೆಂಗೆ ಅದನ್ನೆಲ್ಲಾನು ನನ್ನ ಮನಸ್ಸು ಬಿಚ್ಚಿ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಾನು ತುಂಬ ಒಂಥರ ನನ್ನ ಆಕ್ಷನ್ಸ್ ನಿನ್ನ ಕಡೆಗೆ ಸಖತ್ ಸ್ಲೋ ಆಗಿದೆ, ನಾನು ಒಂಥರ ತುಂಬ ಸ್ಟಕ್ ಫೀಲ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ಇದನ್ನೆಲ್ಲ ಅವ್ರು ನಿಮ್ಮ ಹತ್ರ ಹೇಳಬೇಕು ಅನ್ನೋ ಥರ ಟ್ರೈ ಮಾಡ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಖಂಡಿತವಾಗ್ಲೂ ಫೀಲಿಂಗ್ಸ್ ಇದೆ. ಇಲ್ಲಿ ಒಂಥರ ಎವ್ರಿಥಿಂಗ್ ಇಸ್ ಪೋರಿಂಗ್ ಔಟ್ ಅಲ್ವಾ, ಎಲ್ಲ ಹೊರಗಡೆ ಬರ್ತಾ ಇದೆ. ಸೊ ಲವ್ ಇಸ್ ಪೋರಿಂಗ್ ಹಿಯರ್. ಓಕೆ, ನಿಮ್ಮ ಮೇಲೆ ಸಾಕಷ್ಟು ಲೈಕಿಂಗ್ ಇದೆ, ಫೀಲಿಂಗ್ಸ್ ಇದೆ. ಬಟ್ ಅವ್ರಿಗೆ ಹೆಂಗೆ ಸ್ಟಕ್ ಆಗಿದ್ದಾರೆ ಅಂತ ಅಂದ್ರೆ ಅದನ್ನ ಓಪನ್ ಅಪ್ ಮಾಡೋದಕ್ಕೆ ಅವ್ರಿಗೆ ಸಖತ್ತು ಕಷ್ಟ ಆಗ್ತಾ ಇದೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ನೈಟ್ ಆಫ್ ಪೆಂಟಕಲ್ಸ್ ಇಸ್ ಹಿಯರ್. ಓಕೆ, ಸೊ ಡೆಫಿನೆಟ್ ಆಗಿ ಅವ್ರಿಗೊಂಥರ ಎಕ್ಸ್ಪ್ರೆಸ್ ಮಾಡೋದೆಲ್ಲ ಒಂಥರ ತುಂಬಾ ಡಿಫಿಕಲ್ಟಿ ಫೀಲ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ಇನ್ನೂ ಅವ್ರ ಥಾಟ್ಸ್ ಏನು ಕನೆಕ್ಷನ್ ಮೇಲೆ, ಸದ್ಯಕ್ಕೆ ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಅನ್ನೋದನ್ನ ಲೆಟ್ಸ್ ಚೆಕ್. ಓಕೆ, Five of Swords. ಡೆಫಿನೆಟ್ಲಿ ಥಾಟ್ಸ್ ಆರ್ ಬ್ಲಾಕ್ಡ್. ಓಕೆ, ಥಾಟ್ಸ್ ಬ್ಲಾಕ್ ಆಗಿದೆ, ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್ ಬಂದು ಡೆತ್ ಕಾರ್ಡ್ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಒಂಥರ ಈ ಥಾಟ್ಸ್ಗಳು, ಈ ನೆಗೆಟಿವ್ ಥಾಟ್ಸ್ಗಳೆಲ್ಲ ಹೆಂಗೆ ಅಂತ ಅಂದರೆ ಸಾಕಷ್ಟು ಸ್ಟ್ರೆಸ್ನ, ಆಂಗ್ಸೈಟಿನ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರಿಗೆಲ್ಲ ಒಂಥರ ಈ ಬರ್ಡನ್ ತಡೆಯೋಕ್ಕಾಗದಂದ್ರೆ ಇದೆಲ್ಲ ಒಂಥರ ಒಳಗಿಂದ ಅವ್ರನ್ನ ಕೊಲ್ತಾ ಇದೆ. Five of Swords with the Death card. And also there are a lot of Swords card is here. Okay, Swords card ಯಾವಾಗಲೂ ಯೂಶಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮ ಥಾಟ್ಸ್ನ, ಓಕೆ, ನಮ್ಮ ಎಮೋಷನ್ಸ್ನ. ಸೊ ಇದನ್ನ ರೆಪ್ರೆಸೆಂಟ್ ಮಾಡುವಂಥ ಕಾರ್ಡ್ ಬಂದು Swords ಕಾರ್ಡ್. ಓಕೆ, ಆ್ಯಂಡ್ ರೈಟ್ ನಾವು ಈ ಪರ್ಸನ್ ಇನ್ ಥಾಟ್ಸು, ಅವ್ರ ಎಮೋಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಒಂಥರ ನೆಗೆಟಿವ್ ಆಗಿದೆ, ವೆರಿ ಸ್ಟ್ರೆಸ್ಡ್, ತುಂಬ ಆಂಗ್ಸೈಟಿ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಅದರಲ್ಲೂ ಅಕಸ್ಮಾತ್ ನೀವೇನಾದರೂ ಒಂಥರ ನಾನು ಖುಷಿಯಾಗಿದ್ದೀನಿ, ನನಗೆ ಒಂಥರ ಈ ಕನೆಕ್ಷನಲ್ಲಿ ನಾನು ಈ ಪರ್ಸನ್ ಇದೆ ಡಿಸ್ಟೆನ್ಸಲ್ಲಿ ಇರೋವಂಥದ್ದು ನನಗೇನು ಬಾಧರ ಮಾಡ್ತಾ ಇಲ್ಲ ಅಂತ ತೋರಿಸ್ಕೊಳ್ಳೋದು, ಅಥವಾ ನೀವು ಸ್ಟೇಟಸ್ನ ಹಾಕುವಂಥದ್ದು, ನೀವು ಖುಷಿಯಾಗಿರೋಂಥ ಒಂದು ಸ್ಟೇಟಸ್ನ ಹಾಕುವಂಥದ್ದು, ಇದೆಲ್ಲ ಈ ವ್ಯಕ್ತಿನ ಇನ್ನೂ ಒಂಥರ ಕೋಪ ಬರಿಸ್ತಾ ಇದೆ, ಸಾಕಷ್ಟು ಟ್ರಿಗರ್ ಮಾಡ್ತಾ ಇದೆ ಈ ಪರ್ಸನ್ನ.
ಐ ಥಿಂಕ್ ನೀವು ಒಂಥರ ಸಖತ್ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ರ ಅನ್ಸುತ್ತೆ. ಅಂಡ್ ನಿಮ್ಮ ಎನರ್ಜೀಸ್ನು ಒಂಥರ ಸಿಕ್ಕಾಪಟ್ಟೆ ಒಂಥರ ಗ್ರೌಂಡೆಡ್ ಅನ್ನೋ ತರ ಫೀಲ್ ಆಗ್ತಾ ಇದೆ. ಬಿಕಾಸ್ ನಾನು ಬಿಗಿನಿಂಗ್ ಅಲ್ಲೇ ಕಾರ್ಡ್ಸ್ ನ ಯಾವಾಗ ಶಫಲ್ ಮಾಡ್ತಾ ಇದ್ನಲ್ಲ, ಐ ಸಾ 9 ಆಫ್ ಪೆಂಟಕಲ್ಸ್. ಓಕೆ, 9 ಆಫ್ ಪೆಂಟಕಲ್ಸ್ ಕಾರ್ಡ್ ನಾನು ನೋಟಿಸ್ ಮಾಡಿದೆ ಅವಾಗ್ಲೇನೆ. ಸೊ ಅವಾಗ್ಲೇ ನನಗೆ ಅನ್ನಿಸ್ತು ಅಂಡ್ ಐ ಸೆನ್ಸ್ಡ್ ಇಟ್ ಆಕ್ಚುಲಿ. ನಿಮ್ಮ ಎನರ್ಜೀಸು ಇಟ್ಸ್ ವೆರಿ ಕಾಮ್, ಇಟ್ಸ್ ವೆರಿ ಗ್ರೌಂಡೆಡ್. ಒಂಥರ ನೀವು ತುಂಬಾ ಹೈಪರ್ ಆಗಿಲ್ಲ ಈ ಪರ್ಸನ್ ತರ. ಎಲ್ಲೋ ಒಂಥರ ನೀವು ಎಷ್ಟು ದ ಮೋರ್ ಯು ಆರ್ ಗ್ರೌಂಡೆಡ್ ಅಲ್ವಾ, ಅಷ್ಟೇ ಈ ಪರ್ಸನ್ಗೆ ಅದು ಟ್ರಿಗರ್ ಆಗ್ತಾ ಇದೆ. ಈ ಪರ್ಸನ್ ಹೆಂಗ್ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ, ಓಕೆ ನಾನು ಇಷ್ಟೊಂದು ಬಾದರ್ ಮಾಡ್ತಾ ಇದ್ದೀನಿ ಕನೆಕ್ಷನ್ ಬಗ್ಗೆ, ಅಂಡ್ ನಾನ್ ಈ ವ್ಯಕ್ತಿಯಿಂದ ದೂರ ಇರೋದು ನನಗೆ ಇಷ್ಟೊಂದು ಒಂಥರ ಯೋಚನೆಗಳನ್ನ, ನೆಗೆಟಿವ್ ಥಾಟ್ಸ್ ನ, ಎಮೋಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಈ ಪರ್ಸನ್ ಹೆಂಗ್ ಇಷ್ಟೊಂದು ಪೀಸ್ಫುಲ್ ಆಗಿದ್ದಾರೆ, ಹೆಂಗ್ ಇಷ್ಟೊಂದು ಕಾಮ್ ಅಂಡ್ ಗ್ರೌಂಡೆಡ್ ಆಗಿದ್ದಾರೆ. ಸೊ ಈ ತರ ಒಂಥರ ಅವ್ರಿಗೆ ಸಖತ್ ಒಂಥರ ಟ್ರಿಗರ್ ಆಗ್ತಾ ಇದೆ ಆಕ್ಚುಲಿ. ಡೆಫಿನೆಟ್ಲಿ ಐ ಥಿಂಕ್ ನೀವು ಸಾಕಷ್ಟು ಹರ್ಟ್ ಆಗಿದ್ರೆ ಈ ಕನೆಕ್ಷನ್ ಅಲ್ಲಿ, ಅಂಡ್ ನಿಮ್ಗೂ ಒಳಗಡೆ ಸಾಕಷ್ಟು ಪೇಯ್ನ್ ಇದೆ. ಬಟ್ ನೀವು ಒಂಥರ ಈ ವ್ಯಕ್ತಿನ ಚೇಸ್ ಮಾಡ್ತಾ ಇಲ್ಲ, ಅಂಡ್ ಒಂಥರ ನೀವು ಎಲ್ಲಿರ್ಬೇಕೋ ಅಲ್ಲಿದ್ದೀರಾ. ಓಕೆ, ಸೊ ಈ ವ್ಯಕ್ತಿಗೆ ಅದೊಂಥರ ಸಾಕಷ್ಟು ಒಂಥರ ಟ್ರಿಗರ್ ಮಾಡ್ತಾ ಇದೆ. ನೀವು ಹೆಂಗೆ ಇಷ್ಟೊಂದು ಪೀಸ್ಫುಲ್ ಆಗಿದ್ದೀರಾ ಅನ್ನೋ ತರ ಟ್ರಿಗರ್ ಮಾಡ್ತಾ ಇದೆ. ಈ ವ್ಯಕ್ತಿಗೆ ಒಂಥರ ಅವ್ರ ರಿಫ್ಲೆಕ್ಷನ್ ಅವರೇ ನೋಡ್ಕೊಂಡಂಗೆ ಆಗ್ತಾ ಇದೆ. ಓಕೆ, ಅಂಡ್ ಐ ಥಿಂಕ್ ಎಲ್ಲೋ ಒಂದ್ ಕಡೆ ನೀವಿಬ್ರು ಒಂದು ಮಿರರಿಂಗ್ ಎನರ್ಜಿನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಇಬ್ರು ಒಬ್ರನ್ನೊಬ್ರು ಮಿರರ್ ಮಾಡ್ತಾ ಇದ್ದೀರಾ. ಅಂದ್ರೆ ನೀವ್ ಹೆಂಗ್ ಬಿಹೇವ್ ಮಾಡ್ತಿರೋ ಅದೇ ತರ ಈ ಪರ್ಸನ್ ಬಿಹೇವ್ ಮಾಡ್ತಾ ಇದಾರೆ, ಅಥವಾ ಈ ಪರ್ಸನ್ ಹೆಂಗ್ ಬಿಹೇವ್ ಮಾಡ್ತಾ ಇದಾರೋ ಹಾಗೆ ನೀವು ಕೂಡ ಬಿಹೇವ್ ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ತುಂಬಾ ಚೇಸ್ ಮಾಡೋದಾಗ್ಲಿ, ಅಥವಾ ಅವ್ರ ಹಿಂದಿಂದೆ ಹೋಗಿ ಎಲ್ಲಾನು ಹೇಳ್ಕೊಂಡು ಮತ್ತೆ ಬೆಗ್ ಮಾಡೋದಾಗ್ಲಿ, ಅಥವಾ ನನ್ನ ಕ್ಷಮಿಸ್ಬಿಡು ಅಂತ ಕೇಳೋದಾಗ್ಲಿ. ಸೊ ಈ ತರ ಎಲ್ಲ ನೀವು ಏನು ಮಾಡ್ತಾ ಇಲ್ಲ. ನೀವು ತುಂಬಾ ಒಂಥರ ವೆರಿ ಕಾಮ್, ವೆರಿ ಪೀಸ್ಫುಲ್, ವೆರಿ ಗ್ರೌಂಡೆಡ್ ಆಗಿದ್ದೀರಾ. ಐ ಥಿಂಕ್ ಡೆಫಿನೆಟ್ಲಿ ಇಲ್ಲಿ ಒಂದು ಮಿರರ್ ಎನರ್ಜೀಸ್ ನನಗೆ ಸೆನ್ಸ್ ಆಗ್ತಾ ಇದೆ. ಬಟ್ ಓನ್ಲಿ ಥಿಂಗ್ ಇಸ್ ನಿಮ್ ಥಾಟ್ಸ್ ಒಂಥರ ವೆರಿ ಕಾಮ್ ಅಂಡ್ ಪೀಸ್ಫುಲ್ ಆಗಿದೆ. ಬಟ್ ಈ ವ್ಯಕ್ತಿದು ಇಲ್ಲ, ದೇ ಆರ್ ವೆರಿ ಒಂಥರ ಸಾಕಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದಾರೆ. ಒಂಥರ ತುಂಬಾ ಒಂಥರ ಯುನೋ ಒಂಥರ ಮೈಂಡ್ ಅವ್ರದ್ದು ಪೀಸ್ಫುಲ್ ಆಗಿಲ್ಲ ಡೆಫಿನೆಟ್ ಆಗಿ. ಓಕೆ, ತುಂಬಾ ಸ್ಟ್ರೆಸ್ ಅಂಡ್ ಆಂಗ್ಸೈಟಿಲಿ ಇದಾರೆ ಅವರು. ಥಿಂಕ್ ತುಂಬಾ ಓವರ್ ಥಿಂಕರ್ ಅಂತ ಅನ್ಸುತ್ತೆ ಈ ಪರ್ಸನ್. ಸಾಕಷ್ಟು ಹತ್ರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದಾರೆ. ಅಂಡ್ ಅದೇ ಬ್ಲಾಕ್ ಕೂಡ ಮಾಡ್ತಾ ಇದೆ ಅವ್ರನ್ನ ನಿಮ್ ಹತ್ರ ಬರೋದಕ್ಕೆ, ಅಥವಾ ನಿಮ್ ಹತ್ರ ಬಂದು ಇನ್ನೊಂದು ಆಕ್ಷನ್ ತಗೊಳ್ಳೋದಕ್ಕೆ, ಅಥವಾ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ. ನಿಮ್ಗೆ ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್ ಇಂದ ಅಂತ. ಓಕೆ, Empress is here. ಓಕೆ, ಸೊ ನೀವು ಎಲ್ಲಿದ್ರೋ ಅಲ್ಲೇ ಇರಿ. ಯು ಬಿ ಅಟ್ ಯುವರ್ ಪ್ಲೇಸ್. ನೀವು ಹೇಗೆ ಇವಾಗ ಗ್ರೌಂಡೆಡ್ ಆಗಿ, ಕಾಮ್ ಆಗಿ, ಕಂಪೋಸ್ಡ್ ಆಗಿ ಇದ್ದೀರಲ್ಲ, ಸೊ ಹಾಗೇನೆ ಇರಿ. ಅಂಡ್ ಬಿ ಇನ್ ದಿಸ್ ರಿಸೀವಿಂಗ್ ಎನರ್ಜಿ, ಬಿ ಇನ್ ದಿಸ್ ಎಂಪ್ರೆಸ್ ಎನರ್ಜಿ. ಓಕೆ, ಸೊ ನೀವು ಇಸ್ಕೊಳ್ಳೋಂಥ ಜಾಗದಲ್ಲಿರಿ, ಹೊರತು ಕೊಡೋಂಥ ಜಾಗ ಬೇಡ. ಸಾಕು, ನೀವು ಈಗ ಆಲ್ರೆಡಿ ಸಾಕಷ್ಟು ಈ ವ್ಯಕ್ತಿಗೆ ನಿಮ್ಮ ಎನರ್ಜೀಸ್ನ, ನಿಮ್ಮ ಟೈಮ್ನ ಎಲ್ಲಾನು ಇನ್ವೆಸ್ಟ್ ಮಾಡಿದಿರ ಈ ಕನೆಕ್ಷನ್ ಅಲ್ಲಿ. ಇನ್ ಸಾಕು, ಈ ವ್ಯಕ್ತಿ ಇನ್ನು ಈ ಕನೆಕ್ಷನ್ ಅಲ್ಲಿ ಏನಾದ್ರೂ ಒಂದು ಇನಿಷಿಯೇಟಿವ್ ತಗೊಳ್ಳಿ. ನೀವು ಹೆಂಗೆ ಇಷ್ಟು ದಿನ ಕೊಟ್ರಲ್ಲ ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್ ಆಗಿರ್ಬೋದು, ನಿಮ್ಮ ಟೈಮ್, ಎನರ್ಜಿ ಎಲ್ಲಾನು. ಸೊ ಈ ವ್ಯಕ್ತಿನೂ ಅದೇ ತರನ ಕೊಡೋ ತರ ಬರೋವರ್ಗು ಕಾಯಿರಿ, ಚೇಸ್ ಮಾಡಬೇಡಿ. ಸೊ ಡೋಂಟ್ ಚೇಸ್ ದಿಸ್ ಪರ್ಸನ್. ಓಕೆ, ಸೊ ಬಿ ಕಾಮ್, ಕಂಪೋಸ್ಡ್. ಸೊ ಲೆಟ್ಸ್ ಸಿ ವಾಟ್ ಎಲ್ಸ್ ಇದೆ, ಏನಿದೆ ಇನ್ನು ನೋಡೋಣ. ಓಕೆ, ಗೈಡೆನ್ಸ್ ನಿಮ್ಗೆ. ಓಕೆ, 4 of Wands is there. ಓಕೆ, ಸೊ ಇದೊಂಥರ ನಾನು ಹೇಳ್ದೆ ಅಲ್ಲ ಆಗ್ಲೇ ನಿಮ್ಗೆ, ನೀವಿಬ್ರು ಒಂಥರ ಮಿರರ್ ಮಾಡ್ತಾ ಇದ್ರ. ಓಕೆ, ಇಲ್ಲಿಬ್ರು ಹೇಗೆ ಒಂದೇ ತರ ಇಟ್ಕೊಂಡಿದ್ದಾರೆ ನೋಡಿ. ಸೊ ಮಿರರಿಂಗ್ ಎನರ್ಜಿ ಬೇಸಿಕಲಿ. ಓಕೆ, ಅಂದ್ರೆ ನೀವ್ ಏನ್ ಮಾಡ್ತಾ ಇದ್ರೋ ಈ ವ್ಯಕ್ತಿನೂ ಹಾಗೆ ಮಾಡ್ತಾ ಇದ್ರ, ಅಥವಾ ಈ ವ್ಯಕ್ತಿ ಹೇಗ್ ಮಾಡ್ತಾ ಇರೋ ಹಾಗೆ ನೀವು ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಾನು ಒಂದ್ ಏನ್ ಹೇಳೋದಕ್ಕೆ ಅನ್ಸ್ತಾ ಇದೆ ಅಂತ ಅಂದ್ರೆ, ಸ್ಟಾಪ್ ಹೇಟಿಂಗ್ ದಿಸ್ ಪರ್ಸನ್. ಓಕೆ, ಸೊ ಇಫ್ ಯು ಆರ್ ಹೇಟಿಂಗ್ ದಿಸ್ ಪರ್ಸನ್ ದೆನ್ ಡೋಂಟ್ ಡೂ ಇಟ್. ಆದಷ್ಟು ನೀವು ಒಂಥರ ಗ್ರೌಂಡೆಡ್ ಎನರ್ಜೀಸ್ ಅಲ್ಲೇನೆ ಇರಿ. ಮೇ ಬಿ ಈ ವ್ಯಕ್ತಿ ಅಥವಾ ಈ ಪರ್ಸನ್ ಒಂಥರ ಸಾಕಷ್ಟು ನೆಗೆಟಿವಿಟಿನ ತೋರಿಸ್ತಾ ಇರ್ಬೋದು ಈ ಕನೆಕ್ಷನ್ ಅಲ್ಲಿ. ಹಾಗನ್ಬಿಟ್ಟು ನೀವು ಅವ್ರ ಬಗ್ಗೆ ದ್ವೇಷ ತೋರಿಸುವಂತದ್ದಾಗ್ಲಿ ಏನಾದ್ರು ಮಾಡಿದ್ರೆ, ಆಸ್ ಯು ಬೋತ್ ಆರ್ ಇನ್ ದಿಸ್ ಮಿರರ್ ಎನರ್ಜಿ, ನೀವೇನಾದ್ರು ದ್ವೇಷ ಕೊಟ್ರೆ ಈ ವ್ಯಕ್ತಿ ಅದಕ್ಕಿಂತ ಜಾಸ್ತಿ ನಿಮಗೆ ದ್ವೇಷನ ಕೊಡ್ತಾರೆ. ಸೊ ಹಾಗಾಗಿ ಅದು ಮಾಡಕ್ ಹೋಗ್ಬೇಡಿ. ಆದಷ್ಟು ಬಿ ಕೈಂಡ್ ಟು ಎವ್ರಿ ಒನ್. ಎಲ್ಲರ ಜೊತೆನೂ ಆದಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ.
ಅಂಡ್ ಬಿ ಇನ್ ದಿಸ್ ಪಾಸಿಟಿವ್ ಎನರ್ಜಿ. ಈ ವ್ಯಕ್ತಿ ಹೆಂಗೆ ಇರಲಿ, ಅವ್ರ ಮೇ ಬಿ ಸ್ಟ್ರೆಸ್ಡ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಅಥವಾ ಅವ್ರು ನಿಮ್ಮನ್ನ ದ್ವೇಷಿಸೋದಕ್ಕೂ ಸಹ ಟ್ರೈ ಮಾಡ್ತಿರ್ಬಹುದು. ಬಟ್ ಅವ್ರು ಏನೇ ಮಾಡಿದ್ರೂ ಸಹ ನೀವು ಒಂದು ಪಾಸಿಟಿವ್ ಎನರ್ಜಿನಲ್ಲೇ ಇರಿ. ಅಂಡ್ ನೀವು ತುಂಬಾ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಅಂಡ್ ಎಲ್ಲಾರನ್ನು ಫರ್ಗಿವ್ ಮಾಡೋದಕ್ಕೆ ಟ್ರೈ ಮಾಡಿ, ಇನ್ಕ್ಲೂಡಿಂಗ್ ಈ ವ್ಯಕ್ತಿನೂ ಸಹ. ಆದಷ್ಟು ಟ್ರೈ ಟು ಫರ್ಗಿವ್ ದಿಸ್ ಪರ್ಸನ್ ಆಲ್ಸೋ. ದೆನ್ ಡೆಫಿನೆಟ್ಲಿ ಈ ಸೈಡ್ ಇಂದನೂ ಸಹ, ಅಂದ್ರೆ ನಿಮ್ಮ ಪರ್ಸನ್ ಸೈಡ್ ಇಂದನೂ ಸಹ ಒಂದು ಶಿಫ್ಟ್ ನ ನೀವು ನೋಡಬಹುದು ಫಾರ್ ಶೋರ್. ಸೊ ಜಸ್ಟ್ ಲೆಟ್ ಗೋ ಆಫ್ ದಿಸ್ ಕನೆಕ್ಷನ್. ಓಕೆ, ಸೊ ನಿಮ್ಮಲ್ಲಿ ಈ ಕನೆಕ್ಷನ್ ಬಗ್ಗೆ ಏನು ಒಂದು ಪೇನ್ ನ ಕ್ಯಾರಿ ಮಾಡಬೇಡಿ ಅಂತ ಹೇಳ್ತಾ, ಇವತ್ತು ಇಷ್ಟ ಆಗಿತ್ತು ನಿಮ್ಮ ರೀಡಿಂಗು. ಓಕೆ, ಸೊ ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ಅಂಡ್ ಇದೇನಾದ್ರೂ ನಿಮ್ಗೆ ಇಷ್ಟ ಆಗಿ ನಿಮ್ಮ ಲೈಫ್ ಸಿಚುಯೇಷನ್ಗೆ ಇದು ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಕಮೆಂಟ್ ಮಾಡಬಹುದು ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ. ಅಂಡ್ ಹಾಗೆ ನೀವೇನಾದ್ರು ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಓಕೆ, ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.